ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. 1000 ಕೊರಿಯರ್ ದಾಟಿದ ಸಂಭ್ರಮ ಇವತ್ತು. ಹಾಗಾಗಿ ತುಂಬ ಖುಷಿಯಾಗಿದೆ ಇವತ್ತು ನನಗೆ. ಅದರಲ್ಲೂ ನನಗೆ ಮಹಾರಾಷ್ಟ್ರ ಮತ್ತು ಮುಂಬೈ ಈ ಕಡೆಯಿಂದ ತುಂಬ ಆರ್ಡ್ರೆಲ್ಲ ಬರ್ತಿದೆ. ಮಹಾರಾಷ್ಟ್ರ, ಪುಣೆ, ಮುಂಬೈ ಈ ಕಡೆಗೆಲ್ಲ ಫ್ಲೈಟಲ್ಲಿ ಕಳಿಸ್ತೀವಿ ಅಂತಲೂ ಹೇಳಿದ್ರು. ಕೊರಿಯರ್ ಅವರೇ ಶಾಕ್ ಆಗ್ತಾರೆ. ನನಗೆ ಸಿಗೋ ಆರ್ಡ್ರನ್ನ ನೋಡಿ ಅವರೇ ತುಂಬಾ ಖುಷಿ ಪಡ್ತಾರೆ. 1000 ಕೊರಿಯರು ಕಂಪ್ಲೀಟ್ ಆಗಿದ್ದ ದಿನ ಇವತ್ತು. ಹಂಗಾಗಿ ನಾನು ಇವತ್ತು ಖುಷಿಗೋಸ್ಕರ ಹೊರಗಡೆ ಹೊರಟಿದ್ದೀನಿ. ನೋಡಿ ರೆಡಿಯಾಗಿ ಕೂತಿದ್ದಾರೆ. ಜಾನಿನೂ ನೋಡಿ, ಇವತ್ತು ಜಾನಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಜಾನಿಗೆ ನೋಡಿ ಮಾಸ್ಕು ಹಗ್ಗ ಎಲ್ಲ ತಗೊಂಡು ರೆಡಿ ಆದರೆ ಅಯ್ಯೋ ಹಿಂದಿಂದನೇ ಸುತ್ತುತ್ತಾನೆ ನೋಡಿ. ಇಲ್ಲಿ ಎಷ್ಟು ಖುಷಿ ಪಡ್ತಾನೆ ನೋಡಿ. ಅವನಿಗೆ ಹೊರಗಡೆ ಕರ್ಕೊಂಡು ಹೋಗೋದು ಅಂದರೆ ತುಂಬಾ ಇಷ್ಟ. ಹಂಗಾಗಿ ನೋಡಿ ಇಲ್ಲಿ ನೋಡಿ ಎಷ್ಟು ಇದು ಮಾಡ್ತಾವನೆ. ಎಲ್ಲಿಗೆ ಹೋಗೋಣಪ್ಪ, ಎಲ್ಲಿಗೆ ಹೋಗೋಣ ಜನ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗೋಣ, ಆಚೆ ಹೋಗೋಣ, ಆಚೆ ನೋಡಿ. ನಮಗೆ ಹೆಂಗೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇರ್ತೀವೋ ಪ್ರಾಣಿಗಳಿಗೂ ಅಷ್ಟೇ ಅಲ್ವಾ. ನೋಡಿ ಅವಕ್ಕೂ ಒಂದು ಮನಸ್ಸು ಅನ್ನೋದೊಂದಿರುತ್ತೆ, ಒಂದು ಜೀವ. ಹಾಗಾಗಿ ಖುಷಿ ಇರುತ್ತೆ. ಹಾಗಾಗಿ ಇವತ್ತು ಅಂದರೆ ಮಳೆ ಬರುತ್ತಲ್ಲ. ಎಲ್ಲಿಗೆ ಹೋಗೋಣ ಮಗನೇ? ಜಾನಿ ಫುಲ್ ಖುಷಿ ನೋಡಿ, ಫುಲ್ ಖುಷಿಯಾಗಿದ್ದಾನೆ ಇವತ್ತು. ಅಂದರೆ ಹೊರಗಡೆ ಕಟ್ಬಿಟ್ಟು ಹೋದರೆ ಅಕಸ್ಮಾತ್ ಮಳೆ ಏನಾದರೂ ಬಂದರೆ ಮತ್ತೆ ನೆಂದೋಗ್ಬಿಡ್ತಾನೆ. ನಾವೇನಾದರೂ ಬರೋದು ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಇನ್ನು ಪಕ್ಕದ ಮನೆಯವರು ಏನಾದರೂ ಬಂದರೆ ಸುಮ್ಮನೆ ನಮ್ಮಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಲ್ವಾ. ಹಾಗಾಗಿ ಜಾನಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗೋಣ ಮಗನೇ? ಜಾನು ಎಲ್ಲಿಗೆ ಹೋಗೋಣ? ಮಾಸ್ಕ್ ಹಾಕೊಂತೀಯಾ? ಮಾಸ್ಕು ನೋಡಿ, ಅವನಿಗೆ ಮಾಸ್ಕ್ ತಗೊಂಡ್ರೆ ಗೊತ್ತು ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಅಂತ. ಕಂಡಿಡ್ಕೊಬಿಟ್ಟವನು ಎಲ್ಲನೂ ಚೆನ್ನಾಗೆ ನೋಡಿ. ಫುಲ್ ರೌಂಡ್ ಆಗ್ತಿದ್ದಾನೆ, ಒಂದು ರೌಂಡ್ ಫುಲ್ಲು. ಹೋಗೋಣ ಇರು ನೋಡಿ, ಕುಯ್ ಅಂತಿದ್ದಾನೆ. ಹೋಗೋಣ 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 ಇರು ನಡೀರಿ. ನೋಡಿ ಜಾನಿ ಹೊರಟಿದ್ದೀವಿ ಇವಾಗ. ನೋಡಿ ಜಾನಿ ಅಂತೂ ಆಗಾಕಪ್ಪ ಜನ ಇದಾಕ್ರಿ ಅವನಿಗೆ. ಬೈಲಿ ಇರು 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 ಹೋಗೋಣ ನೋಡಿ. ಹಾಂ ಹ್ಞೂ ಅಯ್ಯೋ ಖುಷಿ ನೋಡಿ. ಹಾಂ ನೋಡಿ ಹೊರಟಿದ್ದೀವಿ ಜಾನಿನೂ ಕರ್ಕೊಂಡು. ಯಾಕೆಂದರೆ ಜಾನಿ ನನಗೆ ಮಗನಿಗಿನ್ನೂ ಹೆಚ್ಚು. ಹಂಗಾಗಿ ನಾನು ಎಲ್ಲೇ ಹೋದರೂ ಅವನ ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಅವನ್ನ ಬಿಟ್ಟು ನಾನು ಹೋಗೋದಿಲ್ಲ. ಇವತ್ತು ಸೋಮವಾರ ಕೊರಿಯರೆಲ್ಲ ಹಾಕಿಬಿಟ್ಟು ಸಂಜೆ ಅಂದರೆ ನಾವು 7:30-8 ಗಂಟೆಗೆ ಹೊರಟಿದ್ದೀವಿ. ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂದರೆ 1000 ಕಂಪ್ಲೀಟ್ ಆಯ್ತಲ್ಲ ನಂದು ಕೊರಿಯರು ಅಂತಲೂ ಸಹ ತುಂಬಾ ಖುಷಿ ಆಗ್ತಿದೆ. ಮತ್ತು ಇನ್ನು ನಾವು ನಂಬಿರೋ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನೋಡಿ ಹೆಂಗೆ ಕೂತಿದ್ದಾನೆ ಜಾನಿ ಗಾಡಿನಲ್ಲಿ. ಅಲ್ಲಿ ಹೋಗೋರು ಬರೋರ್ನೆಲ್ಲ ನೋಡ್ತಿದ್ದಾನೆ ಅಲ್ಲಿ ಗ್ಲಾಸಲ್ಲಿ. ಯಾಕೆ ಅಂದರೆ ಹೊರಗಡೆ ಕರ್ಕೊಂಡೋಗೋದು ಸ್ವಲ್ಪ ಅವನಿಗೂ ಅಭ್ಯಾಸ ಆಗಲಿ ಅಂತ. ಈಗ ಅಕಸ್ಮಾತು ನಾವೆಲ್ಲಾದರೂ ಹೊರಗಡೆ ಏನಾದರೂ ಹೋದಾಗ ಮತ್ತು ಮನೆ ಹತ್ರ ಒಬ್ಬನ್ನೇ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಕರ್ಕೊಂಡೋಗೋದಕ್ಕೆ ಅನುಕೂಲ ಆಗಲಿ ಅಂತ ನಾನು ಅಭ್ಯಾಸ ಮಾಡಿಸಿಟ್ಟಿದ್ದೀನಿ. ಅಂದರೆ ಇಲ್ಲಿ ಹತ್ತಿರ ಇರೋ ಕಡೆ ಎಲ್ಲ ಬರ್ತಾನೆ, ಅವನೇ ಬಂದು ಗಾಡೀಲಿ ಕುತ್ಕೋತಾನೆ, ಕಾರಲ್ಲಿ ಬರ್ತಾನೆ, ತೊಂದರೆ ಇಲ್ಲ. ಈಗ ಅಕಸ್ಮಾತ್ ಲಾಂಗ್ ಏನಾದರೂ ಹೋಗಬೇಕು ಅಂದರೆ ಅವನಿಗೆ ಅಡ್ಜಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ತಾ ಇದ್ದೀನಿ. ಯಾಕೆಂದರೆ ಜಾನಿ ಇರೋದ್ರಿಂದ ನಮಗೆ ನಮ್ಮ ಮನೆಗೂ ಸೇಫ್ಟಿ, ಗಾರ್ಡನ್ಗಂತೂ ಫುಲ್ಲು ಸೇಫ್ಟಿ. ಜಾನಿ ಇರೋದ್ರಿಂದ ನಾಯಿ ಇದೆಯಪ್ಪ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಯಾರೂ ಬರೋದಿಲ್ಲ ನಮ್ಮ ಮನೆ ಹತ್ರ. ಒಂದು ವಿಡಿಯೋದಲ್ಲೂ ಜಾನಿ ತೋರಿಸಿಲ್ಲ ಅಂದರೆ ತುಂಬ ಜನ ಕೇಳ್ತಿರ್ತೀರಾ, ಅಕ್ಕ ಜಾನಿ ಏನು ಮಾಡ್ತಿದ್ದಾನೆ, ಹೆಂಗಿದ್ದಾನೆ ಜಾನಿ, ಯಾಕೆ ವಿಡಿಯೋದಲ್ಲಿ ಜಾನಿನೇ ತೋರಿಸ್ತಾ ಇಲ್ಲ ನೀವು ಅಂತಲೂ ಕೇಳ್ತೀರಾ. ನೀವು ಅವನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬ ತುಂಬ ಧನ್ಯವಾದಗಳು. ಒಂದು ಟೈಮಲ್ಲಿ ನನಗೆ ನೋವೆಲ್ಲ ಮರೆಸ್ತವನು ನನ್ನ ಜಾನಿ ಮತ್ತು ನನ್ನ ಗಿಡಗಳು. ಹಾಗಾಗಿ ನನಗೆ ಈ ಎರಡರ ಮೇಲೆ ಅತಿಯಾದ ಪ್ರೀತಿ. ಎಲ್ಲಿಗೆ ಹೋಗ್ತಿದ್ದಾರಪ್ಪ ಇವರು ಅಂತ ಅಂದ್ಕೊಂಡ್ರಾ? ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ. ನಾನು ಕೊರಿಯರೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವು ಗಾಡೀಲಿ ತುಂಬಿ ತಗೊಂಡೋಗ್ಬೇಕಾದ್ರೆ ನಮ್ಮ ಮನೆ ಹತ್ರ ಎಲ್ಲರೂ ಹೊರಗಡೆ ಬಂದು ನಿಂತ್ಕೊಂಡ್ಬಿಟ್ಟು ನೋಡ್ತಾರೆ. ಅಂದರೆ ನನಗೆ ತುಂಬಾ ಆರ್ಡ್ರ್ ಬರ್ತಿದೆ. ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದದಿಂದ, ಅದರಲ್ಲೂ ಭಗವಂತನ ದಯೆಯಿಂದ ನನಗೆ ತುಂಬ ಚೆನ್ನಾಗಿ ಆರ್ಡ್ರೆಲ್ಲ ಬರ್ತಿದೆ.
ನೋಡಿ ಇಲ್ಲಿಗೆ ಬಂದ್ವಿ, ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿದ್ವಿ. ನಾನು ಕದಂಬ ಬಂದಿದ್ದೀನಿ, ಹೋಟೆಲಿಗೆ ಬಂದಿದ್ದೀವಿ. ನೋಡಿ ಜಾನಿನ ಗಾಡಿನಲ್ಲಿ ಬಿಟ್ಬಿಟ್ಟು ಇವಾಗ ನಾವು ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಕಾರಲ್ಲಿ ಇರ್ತಾನೆ ಅವನು, ಆರಾಮಾಗಿರ್ತಾನೆ. ಅದರಲ್ಲೂ ಅಲ್ಲಿ ಬರೋರೆಲ್ಲ ಮಾತಾಡಿಸ್ತಿರ್ತಾರೆ ಅವನನ್ನು. ನಮ್ಮ ಮನೆಯವರು ಏನೇನು ಬೇಕು ಅಂತ ಎಲ್ಲ ಕೇಳಿ ಅಲ್ಲಿ ಆರ್ಡ್ರ್ ಮಾಡ್ತಾಯಿದ್ರು. ಅಂದರೆ ಒಂದು ಮೆನು ಕೊಡ್ತಾರಲ್ಲ, ಆ ಮೆನುನಲ್ಲಿ ನಮಗೇನು ಬೇಕೋ ಅದನ್ನು ಹೇಳಿದ್ರೆ ಅವರು ತಂದು ಕೊಡ್ತಾರೆ. ನನಗೆ ಅದರಲ್ಲೂ ರೋಟಿ ಮತ್ತು ಇದು ಪನ್ನೀರು ಮಸಾಲ ಅದು ಅಂದರೆ ತುಂಬಾ ಇಷ್ಟ. ಮತ್ತು ಇದು ಮಶ್ರೂಮ್ ಬಿರಿಯಾನಿ ಇವೆರಡು ಅಂದರೆ ನನ್ನ ಫೇವ್ರೇಟು. ಹಾಗಾಗಿ ನೋಡಿ ಫಸ್ಟ್ಗೆ ನಾವು ರೋಟಿನೂ ಮತ್ತು ಇದು ಪನ್ನೀರು ಬುಕ್ ಮಾಡಿದ್ವಿ, ಆಮೇಲೆ ಮಶ್ರೂಮ್ ಬುಕ್ ಮಾಡಿದ್ವಿ. ಲಾಸ್ಟಲ್ಲಿ ಸ್ವಲ್ಪ ನಾವು ಮೊಸರನ್ನ ಬುಕ್ ಮಾಡ್ಕೊಂಡ್ವಿ. ನಾನು ನಾನ್ ವೆಜ್ ತಿನ್ನೋದಿಲ್ಲ, ಹಂಗಾಗಿ ನಾನು ಇವತ್ತು ವೆಜ್ಜಿಗೆ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಮನೆಯವರೆಲ್ಲರೂ ನಾನ್ ವೆಜ್ ತಿಂತಾರೆ, ನಾನೊಬ್ಬಳು ಮಾತ್ರ ಏನೂ ತಿನ್ನೋದಿಲ್ಲ. ಮೊಟ್ಟೆ ಆಗಲಿ ಚಿಕನ್ನು ಮಟನ್ನು ನಾನು ಏನೂ ತಿನ್ನೋದಿಲ್ಲ. ಏನೋ ನನಗೆ ಆಗೋದಿಲ್ಲ ಅದು, ನನಗೆ ಚಿಕ್ಕ ವಯಸ್ಸಿಂದನೂ ನಾನು ತಿನ್ನೋದಿಲ್ಲ. ಹಂಗಾಗಿ ನನಗೆ ವೆಜ್ಜಲ್ಲಿ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಮಶ್ರೂಮು ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮತ್ತು ರೋಟಿ ಪನ್ನೀರ್ ಮಸಾಲ ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ನನಗೇನೇನು ಬೇಕೋ ಅದೆಲ್ಲನೂ ಆರ್ಡ್ರ್ ಮಾಡಿದ್ದೀವಿ. ನಮ್ಮನೆಯವರು ನಿನ್ನ ಖುಷಿಗೆ ನಮಗೆ ಪಾರ್ಟಿ ಕೊಡಿಸ್ಬೇಕಲ್ವಾ, ಅದರಲ್ಲೂ 1,000 ಕೊರಿಯರ್ ರೀಚ್ ಆಗಿರೋ ಖುಷಿನಲ್ಲಿ ನಮಗೆ ನಾನ್ ವೆಜ್ಜು ಪಾರ್ಟಿ ಕೊಡಿಸ್ಬೇಕು ಅಂತ ಇದ್ದರು. ನಾನ್ ವೆಜ್ ಎಲ್ಲ ಕೊಡಿಸೋದಿಲ್ಲಪ್ಪ, ನಾನು ಕೊಡಿಸಿದ್ದು ತಿನ್ನಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾವು ಕದಂಬಕ್ಕೆ ಬಂದಿದ್ದೀವಿ. ಇದು ಬೆಳ್ಳೂರು ಕ್ರಾಸ್ ಹತ್ರ ಟೋಲ್ ಇದೆಯಲ್ಲ, ಆ ಟೋಲ್ ಹತ್ರ ಇರೋಂತಹ ಕದಂಬ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫುಡ್ಡೆಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಅಲ್ಲೇ ಹೋಗೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಾನು ಹೆಚ್ಚು ಬರೋದು ಇದೇ ಹೋಟೆಲಿಗೆ. ನಾವೇನಾದರೂ ಈ ಸೈಡು ಹಾಸನ ಈ ಸೈಡ್ ಏನಾದರೂ ಹೋದಾಗೂ ಅಷ್ಟೇ ಇಲ್ಲೇ ಬಂದು ಊಟ ಮಾಡ್ಕೊಂಡು ಸಹ ಹೋಗೋದು. ಮತ್ತು ಸೆಂಟ್ರಲ್ಲಿ ಏನಾದರೂ ಈ ಥರ ಏನಾದರೂ ಖುಷಿ ಇದ್ದಾಗ ಈ ಹೋಟೆಲ್ಗೆ ಬರ್ತೀವಿ. ಇನ್ನು ನೋಡಿ ಲಾಸ್ಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕಾರಲ್ಲಿ ಇದನ್ನೆಲ್ಲ ಜಾನಿ ನಮ್ಮ ಮನೆಯವರು ಕೆಳಗಡೆ ಸ್ವಲ್ಪ ಅವನ್ನ ಇಳಿಸ್ಬಿಟ್ಟು ವಾಕ್ ಮಾಡಿಸ್ತಾ ಇದ್ದಾರೆ. ಅಂದರೆ ಹೆಂಗೆ ಕುತ್ಕೋತಾನೆ ಜಾನಿ ಅಂದರೆ, ನಾವು ಎಲ್ಲೇ ಕರ್ಕೊಂಡು ಹೋದ್ರೂ ಏನು ಕಿರಿಕ್ ಮಾಡೋದಿಲ್ಲ ಮತ್ತು ಏನು ಗಲಾಟೆ ಮಾಡೋದಿಲ್ಲ. ಅವನು ಆರಾಮಾಗಿ ಕೂತಿರ್ತಾನೆ ಹಿಂದ್ಗಡೆ ಸೀಟಲ್ಲಿ. ಎಷ್ಟು ಚೆನ್ನಾಗಿ ಕೂತಿರ್ತಾನೆ ಅಂದರೆ, ಈ ಮಕ್ಕಳು ಕೂತ್ಕೋತಾವೆ ನೋಡಿ ಆ ರೀತಿ ಕೂತಿರ್ತಾನೆ. ನೋಡಿ ಇವಾಗ ಹೊರಟಿದ್ದೀವಿ, ಎಲ್ಲ ನಾವು ಊಟ ಎಲ್ಲ ಮುಗೀತು. ನಮ್ಮದೇನೋ ಊಟ ಎಲ್ಲ ಆಯಿತು, ಜಾನಿಗೂ ತೊಗೋಬೇಕಲ್ಲ, ಹಂಗಾಗಿ ಅವನಿಗೆ ಅಲ್ಲಿ ಚಿಕನ್ ಗ್ರೇವಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ಬಿರಿಯಾನಿ ಏನಾದರೂ ತೊಗೊಳ್ಳೋಣ ಅಂತ ಇದ್ರು. ಬಿರಿಯಾನಿ ಬೇಡ, ಚಿಕನ್ ಗ್ರೇವಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ವಿ. ರೀತಿ ಹೇಳ್ಬೇಕಂದ್ರೆ ನನಗೆ ಜಾನಿ ಹೆಚ್ಚು. ನೋಡಿ ಅವನು ನಾವು ಊಟ ಮಾಡ್ಕೊಂಡು ಬರೋಷ್ಟೊಳಗೆ ಮುಂದ್ಗಡೆ ಸೀಟಲ್ಲಿ ಕೂತಿದ್ದ. ಇನ್ನು ನೋಡಿ ಜಾನಿಗೆ ಅಂತ ಚಿಕನ್ ಗ್ರೇವಿ ತೊಗೊಂಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.